ಕಳೆದ ವಾರ ನಾನು ಬೆಂಗಳೂರಲ್ಲಿ ಕಸದ ಮಾಫಿಯಾಗೆ ಸರೆಂಡರ್ ಆದಂಥ ಮುಖ್ಯಮಂತ್ರಿ ಅಂತೇಳಿ ಪತ್ರಿಕಾ ಸಂದರ್ಶನ ನಾನು ಮಾಡಿದ್ದೆ. ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ. ಸುಮಾರು 10ಕ್ಕೂ ಹೆಚ್ಚು ದಾಖಲೆಗಳು ನಾನು ಬಿಡುಗಡೆ ಮಾಡಿದ್ದೆ. ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಕೂಡ ಈ 39,000 ಕೋಟಿ ಏನು ಹಣ ಇದೆ, ಅದು ಬೆಂಗಳೂರು ನಾರ್ತ್ ಸೌತ್ ಅಂತೇಳಿ ಟೆಂಡರ್ ಕರೆದಿದ್ದೀರ, ಅದು ಒಬ್ಬರ ಪಾಲಾಗಕ್ಕೆ ಅವಕಾಶ ಒಳ್ಳೆಯದಲ್ಲ. ಮತ್ತು ಈ 39,000 ಕೋಟಿ ಬೆಂಗಳೂರ ಜನರ ಪಾಲಿಗೆ ದೊಡ್ಡ ಹೊರೆ ಆಗ್ತದೆ. ಮನೆ ಟ್ಯಾಕ್ಸ್ ಎಷ್ಟು ಬರುತ್ತೋ ಅಷ್ಟು ಕಸದ ಟ್ಯಾಕ್ಸೂ ಅಷ್ಟೇ ಬರುತ್ತೆ ಈಕ್ವಲ್ ಆಗಿ. ಆ ಸ್ಥಿತಿಗೆ ತಲುಪುವಂಥ ಒಂದು ದೊಡ್ಡ ಹಗರಣ ಇದು ಅನ್ನೋದು ಮಾತನ್ನು ನಾನು ಹೇಳಿದ್ದೆ. ಒಂಥರ ಬೆಂಗಳೂರಿನ ವೇಸ್ಟಿಂದ ಹಣ ಮಾಡೋದು ಹೆಂಗೆ ಅಂತ ಕಾಂಗ್ರೆಸ್ ಅವರು ಕಲ್ತುಬಿಟ್ಟಿದ್ದಾರೆ. ಕಸದಿಂದ ಕಾಸು ಹೊಡೆಯುವಂಥ ಒಂದು ಸಂಚಿದು. ಬೆಂಗಳೂರಿನ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಗಾರ್ಬೇಜು ಒಂಥರ ಲಗೇಜು, ಬೆಂಗಳೂರು ಜನತೆಗೆ ಡ್ಯಾಮೇಜು. ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಲಗೇಜು, ಬೆಂಗಳೂರು ಜನತೆಗೆ ಇದು ಡ್ಯಾಮೇಜು. ಇದಕ್ಕೆ ಒಂಥರ ಕಾಂಗ್ರೆಸ್ ಅಲ್ಲಿ ಕರಗತವಾದಂಥ ರಾಜಕೀಯ ಕಲೆ. ಕಸದಿಂದ ರಸ, ಕಸದಿಂದ ಕಾಸು. ಈ ರಾಮ್ಕಿ ಕಂಪನಿಗೆ 339,437 ಈ ಟೆಂಡರ್ ಏನಿದೆ, ಈಗಾಗಲೇ ನಾನು ಉನ್ನತಾಧಿಕಾರಿ ಸಮಿತಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ. ನೀವು ಬೆಂಗಳೂರವರು, ಅಂಜು ಪರ್ವೇಜ್ ಅವರು, ನೀವು ಬೆಂಗಳೂರು, ನಿಮ್ಮ ಮಕ್ಕಳು ಬೆಂಗಳೂರು, ನಿಮ್ಮ ಮೊಮ್ಮಕ್ಕಳು ಬೆಂಗಳೂರು, ಇದು 3 ತಲೆಮಾರಿಗೆ ಟ್ಯಾಕ್ಸ್ ಕೊಡಬೇಕಾಗ್ತದೆ. ಅದರಿಂದ ನೀವು ಮಾನವೀಯತೆ ಜೊತೆಗೆ ಬೆಂಗಳೂರಿನ ಒಬ್ಬ ನಾಗರಿಕ ಅಂತ ಹೇಳಿ ಕನ್ಸಿಡರ್ ಮಾಡಿ ನೀವು ಕೊಡೋಂಥ ಒಂದು ವರದಿ ಏನಿದೆ, ಅದು ಬೆಂಗಳೂರಿನ ಭವಿಷ್ಯದ ದಾಖಲೆ ಆಗೋತದೆ. ಬರೋವಂಥ 2-3 ತಲೆಮಾರು ಜನ ಇದನ್ನು ಯೋಚನೆ ಮಾಡ್ತಾರೆ, ಯಾರಪ್ಪ ಈ ವರದಿ ಕೊಟ್ಟವನು ಅಂತ. ಅದಕ್ಕೆ ಸತ್ಯ ಪ್ರಾಮಾಣಿಕತೆಯಿಂದ ವರದಿ ಕೊಡಿ ಅನ್ನೋ ಒಂದು ಪತ್ರವನ್ನು ಕೂಡ ಅಫಿಷಿಯಲ್ ಆಗಿ ನಾನು ಬರೆದಿದ್ದೀನಿ ಅವ್ರಿಗೆ. ಈಗಾಗಲೇ ನಾನು ಲೋಕಾಯುಕ್ತಕ್ಕೆ ಏನೋ ಪ್ರೆಸ್ ಮೀಟ್ ಮಾಡಿ ಮುಗಿಸಿಲ್ಲ. ನಾನು ಲೋಕಾಯುಕ್ತಕ್ಕೆ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮೆಮೊರಂಡಮ್ ಅಲ್ಲ, ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದಾಖಲು ಮಾಡಿದ್ದೀನಿ, FIR ಮಾಡಿಸಿದ್ದೀನಿ. ನಾನು ಹೋದ ದಿನ ಕಸದವ್ರನ್ನೆಲ್ಲ ಕರೆಸಿದ್ರು. ನಾವು ಹೋಗೋಕ್ಕೆ ಮುಂಚೆ ಎಲ್ಲ ಕಸದವ್ರನ್ನೆಲ್ಲ ಲೋಕಾಯುಕ್ತರು ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಒಂದು ರಾಜ್ಯಪಾಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ. ರಾಜ್ಯಪಾಲರು ಈಗಾಗಲೇ ಅವರು ಒಂದು ಸ್ಟ್ರಾಂಗ್ ಲೆಟರ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ. ಇದು ಬೆಂಗಳೂರು ಜನರ 30 ವರ್ಷದ ಭವಿಷ್ಯ. ಇದು ಏನೋ 30 ತಿಂಗಳಾಗಿದ್ದರೆ ಪರವಾಗಿಲ್ಲ. ಈಗ DK ಶಿವಕುಮಾರ್ಗೆ ಅವ್ರಿಗೆ ಟೈಮ್ ಇದೆ, 12 + 11 23, ಅವ್ರಿಗೆ 23 ತಿಂಗಳು ಟೈಮ್ ಇದೆ. ಇವ್ರು ಟೆಂಡರ್ ಕರೀತಾ ಇರೋದು ಯಾವಾಗ? ಅವ್ರಿಗೆ ಟೈಮ್ ಇರೋದು DK ಶಿವಕುಮಾರ್ ಅವ್ರಿಗೆ ಕೇವಲ 23 ತಿಂಗಳು, 1 ವರ್ಷ 11 ತಿಂಗಳು ಮಾತ್ರ. ಅವ್ರು ಟೆಂಡರ್ ಕರೀತಾ ಇರೋದು 30 + 30. ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿತ್ತು 30 + 5 ಅಂತ. ಅಲ್ಲ, 30 + 30, 60 ವರ್ಷ. ಅಂದರೆ ಎಷ್ಟು ಜನ್ರೇಷನ್ ಆಗುತ್ತೆ? 3 ಜನ್ರೇಷನ್. ಈಗ ಯಾವುದೋ ಜನ್ರೇಷನ್ ಇದೆಯಲ್ಲಪ್ಪ, ಸ್ಟ್ರೈಕ್ ಆಗ್ತಾ ಇದೆಯಲ್ಲ, ಇದು ಜಲ್ಸಿ, ಆಮೇಲೆ ಜಲ್ಸಿ
ಜನ್ಜಿ, ನೆಕ್ಸ್ಟ್ ಆಲ್ಫಾ, ನೆಕ್ಸ್ಟ್ ಬೀಟಾ. ಈ 3 ಜನರೇಷನ್ನು ಈ ಕಸದ ಲಾಬಿಯನ್ನ ನೋಡ್ಬೇಕಾಗ್ತೈತೆ. ಜನ್ಜಿನೂ ನೋಡ್ಬೇಕಾಗ್ತೈತೆ, ಆಲ್ಫಾನು ನೋಡ್ಬೇಕಾಗ್ತೈತೆ, ಬೀಟಾ ಜನರೇಷನ್ ನೋಡ್ತೈತಿ ಇದನ್ನ, ಈ ಹಗರಣವನ್ನು. ಇದು ಬೆಂಗಳೂರು ಜನತೆಗೆ ಕೊಡೋ ನ್ಯಾಯನ ಮಿಸ್ಟರ್ ಡಿ ಕೆ ಶಿವಕುಮಾರ್? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟ್ರಿ, 3 ವರ್ಷ ಆಯ್ತು ನೀವು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ. 3 ನಯ ಪೈಸದ ಕೆಲಸ ಮಾಡಿಲ್ಲ ಬೆಂಗಳೂರಲ್ಲಿ. ಕಸದ ರಾಶಿ ರೋಡಲ್ಲಿ ಬಿದ್ದಿದೆ. ಎಲ್ಲ ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ತೋರಿಸಿ ಸೌದೌಟಿದೆ. ಪತ್ರಿಕೆಗಳೆಲ್ಲ ಇನ್ನು ಬರೆಯಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ತೋರಿಸಲ್ಲ ಅನ್ನೋದು ಅಷ್ಟು ಬಿದ್ದೋಗಿದೆ. ಎಲ್ಲ ಇದೆ ಬ್ರ್ಯಾಂಡ್ ಬೆಂಗಳೂರು.